ಅತಿ ಹೆಚ್ಚಾದಂತಹ ಕ್ಯಾಲ್ಸಿಯಂ ಇರುವಂತಹ ಫುಡ್ ಯಾವ್ದಪ್ಪ ಅಂತಂದ್ರೆ ನಾವು ಯೂಸ್ ಮಾಡುವಂತಹ ಎಳ್ಳು, ಬಿಳಿ ಎಳ್ಳಾಗಿರ್ಬೋದು, ಕರಿ ಎಳ್ಳಾಗಿರ್ಬೋದು. ಈ ಎಳ್ಳನ್ನ ಸಹಜವಾಗಿ ನಾವು ದಿನದ ನಮ್ಮ ಊಟಗಳಲ್ಲಿ ಬಳಸಿದಾಗ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಅತಿ ಹೆಚ್ಚಾದಂತಹ ಕ್ಯಾಲ್ಸಿಯಂ ಇರುತ್ತೆ. ಮೂಳೆಗಳ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಒಣ ಕೊಬ್ಬರಿಯನ್ನ ಹಸಿದಾಗಿ ನಮಲ್ತಾ ಇದ್ದಾಗ ಏನಾಗತ್ತೆ, ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಜ್ಯೂಸಿನಿಂದ ಸಾಕಷ್ಟು ನಿಮ್ಮ ಮೂಳೆಗಳಿಗೆ ಸಹಾಯ ಆಗತ್ತೆ. ನಮಸ್ಕಾರ ಎಲ್ಲರಿಗೂ, ಬಸವ ಆಕ್ಯೂ ಅಕಾಡೆಮೀಸ್ಗೆ ಸ್ವಾಗತ. ತುಂಬಾ ಜನ ಮೂಳೆ ನೋವಿನಿಂದ ಬಳಲ್ತಾ ಇರ್ತೀರಾ. ಒಂದು ಸಮಸ್ಯೆ ಆಗುವಂತದ್ದೇನು ಅಂತಂದ್ರೆ ಬೋನಿನಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆಗುವಂತದ್ದು, ನಮ್ಮ ಮೂಳೆಗಳಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆಗುವಂತದ್ದು. ಬೋನ್ಸ್ಗೆ ಕ್ಯಾಲ್ಸಿಯಂ ಅನ್ನುವಂತಹ ಒಂದು ಏನು ನ್ಯೂಟ್ರಿಯೆಂಟ್ ಇದೆ ಅದು ವೆರಿ ಮಚ್ ಇಂಪಾರ್ಟೆಂಟ್. ಹಾಲಿಂದ ಬರುತ್ತೆ ಅಂತ ಸಾಮಾನ್ಯವಾಗಿ ನಾವು ತಿಳ್ಕೊಂಡದ್ದು. ಆದ್ರೆ ಈಗಿನ ಹಾಲುಗಳಲ್ಲಿ ತುಂಬಾ ಕಲಬೆರಕೆ ಆಗಿರೋದ್ರಿಂದ ಹೇಗಪ್ಪ ನಾವು ಕ್ಯಾಲ್ಸಿಯಂ ಅನ್ನ ಇಂಟೇಕ್ ಮಾಡುವಂತದ್ದು, ತಗೊಳ್ಳೋದು ಹೇಗೆ ಅಂತಂದ್ರೆ ಅತಿ ಹೆಚ್ಚಾದಂತಹ ಕ್ಯಾಲ್ಸಿಯಂ ಇರುವಂತಹ ಫುಡ್ ಯಾವ್ದಪ್ಪ ಅಂತಂದ್ರೆ ನಾವು ಯೂಸ್ ಮಾಡುವಂತಹ ಎಳ್ಳು, ಬಿಳಿ ಎಳ್ಳಾಗಿರ್ಬೋದು, ಕರಿ ಎಳ್ಳಾಗಿರ್ಬೋದು. ಈ ಎಳ್ಳನ್ನ ಸಹಜವಾಗಿ ನಾವು ದಿನದ ನಮ್ಮ ಊಟಗಳಲ್ಲಿ ಬಳಸಿದಾಗ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಅತಿ ಹೆಚ್ಚಾದಂತಹ ಕ್ಯಾಲ್ಸಿಯಂ ಇರುತ್ತೆ. ಮೂಳೆಗಳ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಯಾರ್ಯಾರು ಬೋನ್ ನೋವು, ಮಂಡಿ ನೋವು, ನಿಮಗೆ ಮೂಳೆಗಳಲ್ಲಿ ಶಕ್ತಿ ಇಲ್ಲ ಅಂತಿರೋ, ನಿಮ್ಮ ದಿನದ ಆಹಾರದಲ್ಲಿ ಚಟ್ನಿ ತರ ಆದ್ರೂ ಮಾಡ್ಕೊಳ್ಳಿ, ಹಸಿದಾಗಾದ್ರೂ ತಗೊಳ್ಳಿ. ಈ ನಮ್ಮ ಎಳ್ಳು, ನಮ್ಮ ಭಾರತೀಯ ಫುಡ್. ಎಳ್ಳು ಇಲ್ಲಿ ತುಂಬಾ ನಾವು ಬಳಸ್ತೀವಿ, ಹಬ್ಬದಲ್ಲಿ ಎಲ್ಲಾ ಕಡೆನೂ ಬಳಸ್ತೀವಿ. ಎಳ್ಳನನ್ನು ತಗೊಂಡಾಗ ನಿಮಗೆ ಸಾಕಷ್ಟು ಹೆಲ್ಪ್ ಆಗತ್ತೆ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಒಣ ಕೊಬ್ಬರಿಯನ್ನ ಹಸಿದಾಗಿ ನಮಲ್ತಾ ಇದ್ದಾಗ ಏನಾಗತ್ತೆ, ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಜ್ಯೂಸಿನಿಂದ ಸಾಕಷ್ಟು ನಿಮ್ಮ ಮೂಳೆಗಳಿಗೆ ಸಹಾಯ ಆಗುತ್ತೆ. ಯಾರ್ಯಾರು ಈ ತರ ಬಳಲ್ತಾ ಇದ್ದೀರಾ ಅದನ್ನ ತಗೊಂಡು ನಿಮ್ಮ ದಿನಚರಿಯಾಗಿ ನಿಮ್ಮ ಊಟದಲ್ಲಿ ಬಳಸಿ, ಹಾಗೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಓಕೆನಾ? ಇದೇ 24ನೇ ತಾರೀಕಂದ್ರು ಜಾಯಿಂಟ್ ಸೆನ್ಸ್ ಪೇನ್ ಅನ್ನುವಂತಹ ಕ್ಲಾಸಸ್ ಶುರು ಆಗ್ತಾ ಇದೆ. ಬನ್ನಿ, ಆದಷ್ಟು ಬೇಗ ಎನ್ರೋಲ್ ಆಗಿ. ಸರೇ ಹೇಳ್ಕೊಡ್ತಾರೆ. ನಿಮ್ಮ ಜೀವನವನ್ನು ಡ್ರಗ್ ಫ್ರೀ ಮಾಡ್ಕೊಳ್ಳಿ. ಧನ್ಯವಾದಗಳು.